So hi guys, welcome back to my YouTube channel. So guys, ಈ ವ್ಲಾಗ್ ಚಿಕ್ಕದಾಗಿರ್ಬೋದು, ಎಲ್ಲರೂ ಕೊನೆಯ ತನಕ ನೋಡಿ. ಈ ವ್ಲಾಗಲ್ಲಿ ಏನಿದೆ, ಏನು ತೋರಿಸಲು ಹೊರಟಿದ್ದೇನೆ ಎಂಬುದು ನೀವು ನೋಡಲೇಬೇಕು. ಸಪೋರ್ಟ್ ಮಾಡಿ ಈ ಚಿಕ್ಕ ವ್ಲಾಗರ್ಗೆ. ಹಾಗೆ ನಾನು ಇರೋದು ಅಜ್ಜಿ ಮನೆಯಲ್ಲಿ. ಕುವೈತಿಂದ ಬಂದ ನಂತರ ನನ್ನ ಅಮ್ಮನ ಮನೆಗೆ ನಾನು ಹೋಗಲಿಲ್ಲ. ಹಾಗೆ ಈಗ ನನ್ನ ಅಮ್ಮನ ಮನೆಗೆ ಹೋಗಲು ಹೊರಟಿದ್ದೇನೆ. ಟ್ರೈನ್ನಲ್ಲಿ ಟಿಕೆಟ್ ಬುಕ್ ಮಾಡಿದ್ದೇನೆ. ಸೊ ನಾನು ಒಬ್ಬನೇ ಹೋಗ್ತಿದ್ದೇನೆ ನನ್ನ ಅಮ್ಮನ ಮನೆಗೆ. ಅಮ್ಮನ ಮನೆಯಲ್ಲಿ ಅಂದರೆ ಕೇರಳ ನೀಲೇಶ್ವರ ಎಂಬ ಊರಲ್ಲಿ. ಸೊ ಹೋಗುವ. ಮೊದಲ ಬಾರಿ ನನ್ನ ವಿಡಿಯೋ ನೋಡುವವರು ಅನಿಸಬಹುದು, ಇವನು ಯಾವಾಗ ಕುವೈತಲ್ಲಿದ್ದ. ಸೊ ನಾನು ಮೊದಲೊಂದು ಚಿಕ್ಕ ವ್ಲಾಗ್ ಹಾಕಿದ್ದೇನೆ, ಆ ವ್ಲಾಗ್ ನೋಡ್ಕೊಂಡು ಬಂದು ಕಾಂತಾರ ಮೂವಿದು ರಿವ್ಯೂ ಕೊಟ್ಟಿದ್ದೇನೆ. ಹಾಗೆ ರಾತ್ರಿ ಮನೆಗೆ ರೀಚ್ ಆದೆ. ಅಲ್ಲಿಯ ವಿಶೇಷತೆ ಪುಟ್ಟು ಅಂತ ಕರೆಯುತ್ತಾರೆ, ಅದು ಹಾಗೂ ಕಡಲೆ ಸಾರು ಒಟ್ಟಿಗೆ ಮಿಕ್ಸರನ್ನು ಮಾಡಿ ತಿಂದರೆ ಆಹಾ, ರುಚಿಯೇ ಬೇರೆ. ಜೊತೆಗೆ ಒಂದು ಮೊಟ್ಟೆ ಹಾಗೂ ಬ್ಲ್ಯಾಕ್ ಟೀ, ಅದರ ಒಂದು ಆನಂದವೇ ಬೇರೆ. ಬನ್ನಿ ತಿನ್ನುವ. ಎಲ್ಲ ತಿಂದು ಮಲಗಿ ನಂತರ ಸಂಜೆಗೆ ಅಲ್ಲಿ ವ್ಯೂ ನೋಡಲು ಅಲ್ಲಿಯ ಸಮುದ್ರದ ತೀರದ ಕಡೆ ಹೊರಟೆ. ಅಲ್ಲಿ ವಿಶೇಷತೆ ಏನೆಂದರೆ ನಮ್ಮನೆಯ ಹಿಂದ್ಗಡೆ ನದಿ, ಮುಂದ್ಗಡೆ ಸಮುದ್ರ ಆಗಿತ್ತು. ಸೊ ನನ್ನ ತಮ್ಮನ ಕರ್ಕೊಂಡು ಅಲ್ಲಿಗೆ ಹೋಗಿ ಅಲ್ಲಿ ವ್ಯೂಸ್ ಒಂದು ವೈಬನ್ನು ಚಿಲ್ ಮಾಡ್ತಾ ಶೂಟ್ ಮಾಡಿದೆ, ನೀವು ನೋಡಿ. ಅಜ್ಜೋ ಸೊ ಇಲ್ಲಿ ಆಟ ಯಾವುದೆಂದು ನಿಮಗೆ ಗೊತ್ತಲ್ಲ. ಇಲ್ಲಿ ಫೇಮಸ್ ಆಗಿರುವ ಆಟ ಫುಟ್ಬಾಲ್. ಮಕ್ಕಳು ಎಲ್ಲರೂ ಫುಟ್ಬಾಲ್ ಆಟ ಆಡ್ತಿದ್ರು, ನಾನು ಅದನ್ನು ನೋಡ್ತಾ ಇದ್ದೆ. ನನಗೆ ಅಲ್ಲಿ ಸ್ನಾನ ಮಾಡಬೇಕಂತ ತುಂಬ ಆಸೆ ಆಗ್ತಿತ್ತು. ಯೋಚನೆ ಮಾಡ್ತಾ ಇದ್ದೆ, ಯಾರಾದರೂ ಸಿಗ್ತಾರಾ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ. ನೋಡುವ ಯಾರಾದರೂ ಸಿಗ್ಬೋದು ಎಂದು. ಈ ಒಂದು ತಿನ್ನುವ ಐಟಮ್ ನಿಮಗೆ ಗೊತ್ತಿರ್ಬೋದು. ನಮ್ಮ ತುಳು ಭಾಷೆಯಲ್ಲಿ ಈ ಕಡೆ ದೆಂಜಿ ಅಂತ ಕರೆಯುತ್ತಾರೆ, ನಮ್ಮ ಬ್ಯಾರಿ ಭಾಷೆಯಲ್ಲಿ ಎಡೆಂಜಿ ಅಂತ ಕರೆಯುತ್ತಾರೆ. ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ, ಅದು ಇಲ್ಲಿ ಜಾಸ್ತಿ ಇದೆ. ನೀವು ನೋಡ್ಬೋದು, ಅಲ್ಲಿ ತುಂಬ ಹೋಲ್ಸ್ ಮಾಡಿದೆ. ಹತ್ತಿರ ಹೋದಾಗ ಒಳಗೆ ಹೋಗ್ತದೆ. ಇದು ತುಂಬ ಇದೆ ಇಲ್ಲಿ ಪದಾರ್ಥ ಎಲ್ಲ ಅದರದ್ದು ಮಾಡ್ತಾರೆ ಜಾಸ್ತಿ. ದೆಂಜಿ ಅಂತ ಹೇಳ್ತಾರೆ ತುಳು ಭಾಷೆಯಲ್ಲಿ. ಮತ್ತು ಕಾಮನಬಿಲ್ಲಿನ ಸ್ಪರ್ಶವಾಯಿತು ತುಂಬ ದಿನದ ನಂತರ.
ಹಾಗೆ ಅಲ್ಲಿಯ ವೈಬ್ ಚಿಲ್ ಮಾಡ್ತಾ ಬಂದ ನಂತರ ಮನೆಯಲ್ಲಿ ಮ್ಯಾಗಿ ಮಾಡಿದರು. ಅದಾದ ನಂತರ ನನಗೋಸ್ಕರ ನನ್ನಪ್ಪ ಕಬಾಬ್ ಮಸಾಲೆ ಮಾಡ್ತಿದ್ರು. ಸೊ ನನಗೆ ಹಸಿವಾಗ್ತಿತ್ತು. ರಸಮ್ ಜೊತೆ ಒಂದು ಕಬಾಬ್ ಜೊತೆ ನೀರು ದೋಸೆ, ಇಲ್ಲಿಯ ಫೇಮಸ್ ನೀರು ದೋಸೆ ಅಂತ ಕರೀತಾರೆ. ನಿಮಗೆಲ್ಲರಿಗೂ ಫೇಮಸ್ ಆಗಿರ್ಬೋದು. ನನಗೆ ಅಂದರೆ ತುಂಬ ಇಷ್ಟ ನೀರು ದೋಸೆ ಅಂದರೆ. ನೀರು ದೋಸೆ, ರಸಮ್ ಹಾಗೂ ಈರುಳ್ಳಿ ಕಬಾಬ್ ಕಾಂಬಿನೇಷನ್ ಅಂದರೆ ಮಸ್ತ್. ಹಾಗೆ ಮರುದಿನ ನಮ್ಮ ಬಾಸ್ನ ಕರ್ಕೊಂಡು ಮುಂದ್ಗಡೆ ಇರುವ ನದಿಯ ಬಳಿ ಸ್ವಲ್ಪ ವೈಬ್ ಮಾಡಲಿಕ್ಕೆ ಹೋದೆವು. ನೋಡಿ ಇಲ್ಲಿ ವೈಬ್. ಕೇರಳ ಅಂದರೆ ಬ್ಯೂಟಿ, ಗಾಡ್ಸ್ ಓನ್ ಕಂಟ್ರಿ ಅಂತ ಕರೀತಾರೆ ಕೇರಳ ಸಿಟಿಯನ್ನು. ಹಾಗೂ ಇಲ್ಲಿ ಫ್ಯಾಮಿಲಿ ಬೋಟಿಂಗ್ ಇತ್ತು. ಇದು ಒಂದು ಫ್ಯಾಮಿಲಿಗೆ 10,000 ಅಂತ ಹೇಳ್ತಾ ಇದ್ರು. ನೋಡಬೇಕು, ನಮ್ಮ ಫ್ಯಾಮಿಲಿನ ಕರ್ಕೊಂಡು ಹೋಗಬೇಕು. ಹೋದಾಗ ವಿಡಿಯೋ ಮಾಡಿ ಹಾಕ್ತೇನೆ. ಮತ್ತು ಇದರಲ್ಲಿ ನಡೆಯುವಾಗ ಸ್ವಲ್ಪ ಹೆದರಿಕೆ ಆಯಿತು. ಹಾಗೂ ಇಲ್ಲಿಯ ಮೀನುಗಾರರು ಏನಾದರೂ ಅಪಘಾತಕ್ಕೆ ಸಿಲುಕಿದರೆ ಈ ಬೋಟ್ ಹೋಗಿ ಅವರಿಗೆ ರಕ್ಷಣೆ ಮಾಡುತ್ತೆ. ಆ ಬೋಟನ್ನು ನೋಡಿಕೊಂಡು ಬಂದೆ. ಯಾವ ವ್ಲಾಗರ್ ಅಲ್ಲಡ. പോലീസ് കട്ട്. ಅದಾದ ನಂತರ ತಮ್ಮ ಹೇಳಿದ ಡ್ಯೂಡ್ ಮೂವಿ ಬಂದಿದೆ, ನೋಡ್ಕೊಂಡು ಬರುವ ಅಂತ. ಹಾಗೆ ಕೇರಳಕ್ಕೆ ಹೋಗಿ ಡ್ಯೂಡ್ ಮೂವಿ ಬಗ್ಗೆ ಹೇಳಬೇಕೆಂದರೆ ಮೂವಿ ಚೆನ್ನಾಗಿದೆ, ಒಂದು ಸಲ ನೋಡ್ಬೋದು. ಹಾಗೂ ಒಬ್ಬರ ಕಮೆಂಟನ್ನು ಓದಿದೆ. ಆ ಕಮೆಂಟ್ ಯಾವುದಂದರೆ ಇಲ್ಲಿ ಹಾಕ್ತೇನೆ ನೋಡಿ. ಡಿಪ್ರೆಷನ್, ಆಪರೇಷನ್, ಸಪ್ರೇಷನ್, ಡ್ರಗ್, ಮಾಫಿಯಾ ಇಷ್ಟೇ ತಮಿಳ್ ಸಿನಿಮಾ. ಇದೆಲ್ಲ ಔಟ್ಡೇಟೆಡ್ ಆಗಿದೆ. ಹೊಸ ಸರಕು ಇಲ್ಲದೆ ತಮಿಳ್ ಚಿತ್ರರಂಗ ಕೊಳೆಯುತ್ತಿದೆ. ಇಲ್ಲಾಂದ್ರೆ ಅವರು ಹೇಳಿದ ಮಾತು ಸರಿ. ಇದರಲ್ಲಿ ಕಾಸ್ಟ್, ಡಿಪ್ರೆಷನ್, ಅದು ಇದು ಇದರ ಬಗ್ಗೆ ಮೂವಿ ಮಾಡಿದರೆ ಯಾವಾಗ 1000 crore ಕಲೆಕ್ಷನ್ ಆಗೋದು. ಸೊ ಇರೋದೊಂದು ಜೀವನ, ಮಜಾ ಮಾಡಿ, ಚಿಲ್ ಮಾಡಿ. ಓಕೆ ಗೈಸ್, ಬಾಯ್.